ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದ ಜನರಲ್ಲಿ ಆತಂಕ ಹುಟ್ಟಿಸಿದ್ದ ನರಹಂತಕ ಒಂಟಿಕೊರೆ ಕಾಡಾನೆಯ ವಿರುದ್ಧದ ಆಪರೇಷನ್ ಕೊನೆಗೂ ಯಶಸ್ವಿಯಾಗಿದೆ. ಕೆಲವು ದಿನಗಳಿಂದ ಅಟ್ಟಹಾಸ ಮೆರೆದಿದ್ದ ದೈತ್ಯಾಕಾರದ ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ನಡೆಸಿದ 3ನೇ ದಿನದ ಕಾರ್ಯಾಚರಣೆ ಫಲ ನೀಡಿದೆ. ಏಪ್ರಿಲ್ 12ರಂದು ವ್ಯಕ್ತಿಯೊಬ್ಬರನ್ನ ಬಲಿ ಪಡೆದಿದ್ದ ಈ ಕಾಡಾನೆ ಸೆರೆ ಸಿಕ್ಕಿದ್ದರಿಂದ ಮಲೆನಾಡಿನ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಬಳಿ ಅಟ್ಟಹಾಸ ಮೆರೆದಿದ್ದ ನರಹಂತಕ ಒಂಟಿಕೋರೆ ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಬೃಹತ್ ಕಾರ್ಯಾಚರಣೆ ಕೈಗೊಂಡಿತ್ತು. ಮೊದಲ 2 ದಿನಗಳ ಕಾರ್ಯಾಚರಣೆ ವಿಫಲವಾದರೂ 3ನೇ ದಿನದ ಕಾರ್ಯಾಚರಣೆಯಲ್ಲಿ ಮಹತ್ವದ ಯಶಸ್ಸು ಸಿಕ್ಕಿದೆ. ಇವತ್ತು ಬೆಳಗ್ಗೆಯೇ ಎಟಿಎಫ್ ಸಿಬ್ಬಂದಿ ಕಾಡಾನೆ ಇರುವ ನಿಖರ ಸ್ಥಳವನ್ನ ಪತ್ತೆ ಹಚ್ಚಿದ್ರು. ದೈತ್ಯಾಕಾರದ ಕಾಡಾನೆಯ ಜೊತೆಗಿದ್ದ ಇನ್ನೊಂದು ಕ್ಯಾಪ್ಟನ್ ಕಾಡಾನೆಯು ಕಾರ್ಯಾಚರಣೆಗೆ ಸವಾಲಾಗಿ ಪರಿಣಮಿಸಿತ್ತು. ಕುಮ್ಕಿ ಆನೆಗಳ ಸಹಾಯದಿಂದ ಕಾರ್ಯಾಚರಣೆ ಆರಂಭಿಸಿದ ತಂಡ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿತು. ಆದರೆ ಇಂಜೆಕ್ಷನ್ ನೀಡ್ತಾ ಇದ್ದಂತೆಯೇ 2 ಕಾಡಾನೆಗಳು ಓಡತೊಡಗಿದ್ವು. ತಕ್ಷಣ ಕಾರ್ಯಾಚರಣೆಯ ತಂಡ ಎರಡನ್ನೂ ಬೇರ್ಪಡಿಸುವಲ್ಲಿ ಯಶಸ್ವಿಯಾಯಿತು. ಸ್ವಲ್ಪ ದೂರ ಓಡಿದ ನಂತರ ಒಂಟಿಕೋರೆ ಕಾಡಾನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದು 6 ಸಾಕಾನೆಗಳು ಕಾಡಾನೆಯನ್ನ ಸುತ್ತುವರೆದು ನಿಯಂತ್ರಣಕ್ಕೆ ತಂದ್ವು. ನಿನ್ನೆ ಮತ್ತೆ ಇವತ್ತು ನಾವು ಡಾಗ್ ಸ್ಕ್ವಾಡ್ ಯೂಸ್ ಮಾಡಿದ್ದೀವಿ. ಸೊ ಶ್ವಾನದೆಲ್ಲ ಇಲ್ಲಿವರೆಗೂ ಹಾಸನ ಜಿಲ್ಲೆನಲ್ಲಿ ಯೂಸ್ ಮಾಡಿಲ್ಲ. ಲಾಸ್ಟ್ ಡೇ ಯಾವಾಗ ನಮ್ದು ಈ ಆನೆನ ಕ್ಯಾಪ್ಚರ್ ಮಾಡಿದೀವಿ, ಅವ್ರದ್ದು ಹಗ್ಗ ಕಟ್ಟಾಗಿ ಅವ್ರು ಹೊಟ್ಬಿಟ್ಟಿದ್ರು. ಆ ಹಗ್ಗ ಕಾಲ್ ಹಗ್ಗ ವಾಸ್ ಸ್ಟಿಲ್ ದೇರ್. ಸೊ ಕಾಲ್ ಹಗ್ಗಕ್ಕೆ ಸ್ಮೆಲ್ಗೆ ಮತ್ತೆ ಪಾತ್ಗೆ ಅಂಡ್ ಆಲ್ಸೋ ಬೇರೆ ಏನಾದ್ರು ಸ್ಮೆಲ್ ಕೊಟ್ರೆ ಆ ಶ್ವಾನದಲ್ಲಿ ಏನ್ ಟ್ರೈನ್ ಇದೆ, ಎಲಿಫೆಂಟ್ ಟ್ರ್ಯಾಕಿಂಗ್ ಏನೇನು ಟ್ರೈನ್ ಇದೆ, ಅದು ಶ್ವಾನದಲ್ಲಿ ಟ್ರ್ಯಾಕ್ ಮಾಡಿ 100 ಮೀಟರ್ ದೂರದಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಅಲ್ಲಿ ನಿಂತ್ಕೊಂಡ್ರೆ ಮೀನ್ಸು 100 ಮೀಟರ್ ದೂರದಲ್ಲಿ ಆನೆ ಇದೆ. ಶಬ್ದ ಏನು ಮಾಡಲ್ಲ, ಆನೆಗೇನು ಡಿಸ್ಟರ್ಬ್ ಮಾಡಲ್ಲ. ಸೊ ಈಗ ಡ್ರೈ ಸೀಸನ್ ಈಗ ಏನ್ ನಡೀತಾ ಇದೆ, ಇಲ್ಲಿ ನಮ್ಗೆ ಹೆಜ್ಜೆ ಗುರುತು ಸಿಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ ಟೈಮ್ ನಾವು ಶ್ವಾನದಲ್ಲಿ ಇನ್ನೂ 1 ತಿಂಗಳು ಇಟ್ಕೊಳ್ತೀವಿ. ಸೊ ದಟ್ ಬೆಳಿಗ್ಗೆ ಟ್ರ್ಯಾಕಿಂಗ್ ಮತ್ತೆ ಅನೌನ್ಸ್ಮೆಂಟ್ಗೆ ನಮ್ಗೆ ಅನುಕೂಲ ಆಗುತ್ತೆ. ಬನ್ನೇರ್ಘಟ್ಟದಿಂದ ತರಿಸಿದ್ದೀವಿ. ಒನ್ NGO ಇಸ್ ದೇರ್, ಎ ರೋಷಾ, ಅವ್ರದ್ದು ಟ್ರೈನ್ಡ್ ಡಾಗ್ ಇದೆ. ಸೊ ಬನ್ನೇರ್ಘಟ್ಟನಲ್ಲಿ ಟ್ರೈನ್ ಆಗ್ತಿತ್ತು, ಈಗ ನಮ್ಮಲ್ಲಿ ಯೂಸ್ ಆಗ್ತಿದೆ ನೆಕ್ಸ್ಟ್ 1 ಮಂತ್. ಪ್ರಜ್ಞೆ ತಪ್ಪಿದ ಕಾಡಾನೆಗೆ ತಕ್ಷಣ ನೀರು ಹಾಕಿ ಆರೈಕೆ ಮಾಡಿದ ಇಟಿಎಫ್ ಸಿಬ್ಬಂದಿ ಹಗ್ಗಗಳನ್ನ ಕಟ್ಟೋ ಮೂಲಕ ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು. ಕ್ರೇನ್ಗಳ ಸಹಾಯದಿಂದ ಕಾಡಾನೆಯನ್ನ ಸೆರೆ ಹಿಡಿದು ಸ್ಥಳಾಂತರಿಸಲಾಯಿತು. ಇದೇ ಕಾಡಾನೆ ಏಪ್ರಿಲ್ 12ರಂದು ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರನ್ನ ಬಲಿ ಪಡೆದಿತ್ತು. ಇದರಿಂದಾಗಿ ಗ್ರಾಮಸ್ಥರಲ್ಲಿ ಭೀತಿ ಹೆಚ್ಚಾಗಿತ್ತು. 2 ದಿನಗಳ ಕಾಲ ನಡೆದ ಕಾರ್ಯಾಚರಣೆ ವಿಫಲವಾದ ಹಿನ್ನೆಲೆಯಲ್ಲಿ ಆತಂಕ ಇನ್ನಷ್ಟು ಗಾಢವಾಗಿತ್ತು. ಆದರೆ ಇಂದು ನಡೆದ ಯಶಸ್ವಿ ಕಾರ್ಯಾಚರಣೆಯ ಬಳಿಕ ಬೇಲೂರು ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಎಕ್ಸಾಮಿನೇಷನ್ ಪ್ರಕಾರ ಒಟ್ಟಾರೆ ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಿಂದ ಜನರು ತಾತ್ಕಾಲಿಕವಾಗಿ ನೆಮ್ಮದಿಯಿಂದ ಓಡಾಡುವಂತಾಗಿದೆ. ಕಾಡಾನೆ ಸೆರೆ ಹಿಡಿಯೋದ್ರಿಂದ ಕಾಡಾನೆ ಸಮಸ್ಯೆಗೆ ಪರಿಹಾರ ದೊರೆಯೋದಿಲ್ಲ. ಈ ಕಾಡಾನೆ ಸೆರೆ ಹಿಡಿದ್ರೆ ನಾಳೆ ಮತ್ತೊಂದು ಕಾಡಾನೆ ಪುಂಡಾಟ ಮೆರೆಯುತ್ತೆ. ಆದ್ರೆ ಕಾಡಾನೆಗಳಿಂದ ಶಾಶ್ವತವಾದ ಪರಿಹಾರವನ್ನ ಮಲೆನಾಡಿನ ಜನರು ನಿರೀಕ್ಷೆ ಮಾಡ್ತಿದ್ದಾರೆ.
ಪ್ರತಾಪ್ ಹಿರಿಸಾವೆ, ಜಿ ಕನ್ನಡ ನ್ಯೂಸ್, ಹಾಸನ.